ಕತ್ತಲ ಲೋಕದಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮಾಡಿದೆ. ಈ ಕುಟುಕು ಕಾರ್ಯಾಚರಣೆಯ ಮೂಲಕ ಬೆಂಗಳೂರು ಎಷ್ಟು ಸೇಫ್ ಆಗಿದೆ ಅನ್ನೋದನ್ನ ನಾವು ತೋರಿಸಿದ್ದೀವಿ. ನಮ್ಮ ಸ್ಟಿಂಗ್ ಆಪರೇಷನ್ನ ಮೂಲಕ ಬೆಂಗಳೂರಿನಲ್ಲಿ ತಡರಾತ್ರಿ ಆದರೆ ಸಾಕು ಬೀದಿ ಕಾಮಣ್ಣರ ಹಾವಳಿ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ಗೊತ್ತಾಗಿದೆ ಈ ವರದಿ. ಹೆಣ್ಣು ಮಕ್ಕಳಿಗೆ ಬೆಂಗಳೂರು ಎಷ್ಟು ಸೇಫ್? ಕತ್ತಲ ಲೋಕದಲ್ಲಿ ರಿಪಬ್ಲಿಕ್ ಡೇರಿಂಗ್ ಸ್ಟಿಂಗ್. ಹೊಸ ವರ್ಷದ ಸ್ವಾಗತಕ್ಕೆ ಸಿಲಿಕಾನ್ ಸಿಟಿ ಸಜ್ಜಾಗಿದೆ. ಇಂತಹ ಹೊತ್ತಿನಲ್ಲಿ ರಾಜಧಾನಿ ಬೆಂಗಳೂರು ಹೆಣ್ಣು ಮಕ್ಕಳಿಗೆ ಎಷ್ಟು ಸೇಫ್ ಅನ್ನೋ ಆತಂಕ ಮೂಡಿದೆ. ಕತ್ತಲೆ ರೋಡ್ನಲ್ಲಿ ಒಂಟಿ ಹೆಣ್ಣು ಮಕ್ಕಳು ಓಡಾಡಬಹುದಾ, ಅದರಲ್ಲೂ ಒಂಟಿ ಮಹಿಳೆ ಓಡಾಡಬಹುದಾ ಅನ್ನೋದೇ ಸದ್ಯದ ಆತಂಕ. ಕತ್ತಲ ಲೋಕದಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮಾಡಿದೆ. ಬೀದಿ ಕಾಮಣ್ಣರ ಕರಾಳ ಮುಖವನ್ನ ಎಕ್ಸ್ಪೋಸ್ ಮಾಡಿದೆ. ಮಧ್ಯರಾತ್ರಿಯಲ್ಲಿ ರಿಪಬ್ಲಿಕ್ ಕನ್ನಡ ಮಾಡಿದಂತಹ ರಿಯಾಲಿಟಿ ಚೆಕ್ ನೋಡಿದ್ರೆ ನಿಜಕ್ಕೂ ಮಹಿಳೆಯರಿಗೆ ಸುರಕ್ಷತೆ ಇದೆಯಾ ಎಂಬ ಅನುಮಾನ ಮೂಡುತ್ತೆ. ಅದಕ್ಕೆ ಈ ಒಂದೊಂದು ಘಟನೆಗಳೇ ಸಾಕ್ಷಿ. ರಿಯಾಲಿಟಿ ಚೆಕ್ 1. ರೋಡಲ್ಲಿ ನಿಂತ್ರೆ ರೇಟ್ ಎಷ್ಟು ಅಂತಾರೆ. क्या बात कर रहे हैं आप? अकेले रुक नहीं सकते रास्ते पे? वैसे ही सोचते आप? नहीं, आपके घर पे भी रहते हैं ना, वो किधर किधर गई रहती है, लेट हो जाता है, वो टाइम पे रुकते हैं ना आने तक, वैसे भी रहता है. सोच भी बदलो थोड़ा. नहीं है, मैं वही बोल रही, मैं समझा रही हूँ उतना ही बस. ರಿಯಾಲಿಟಿ ಚೆಕ್ 2. ಈ ವ್ಯಕ್ತಿಗೆ ನಂಬರ್ ಬೇಕಂತೆ. Someone is coming. Study for a long time. Yeah, they are coming still. Electronic City. So you know what is there? You can go with your neighbor's friend house inside. Yeah, they are coming in 5 to 10 minutes. For sure? Yeah, sure. ಕತ್ತಲ ಲೋಕದಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮಾಡಿದೆ. ಈ ಕುಟುಕು ಕಾರ್ಯಾಚರಣೆಯ ಮೂಲಕ ಬೆಂಗಳೂರು ಎಷ್ಟು ಸೇಫ್ ಆಗಿದೆ ಅನ್ನೋದನ್ನ ನಾವು ತೋರಿಸಿದ್ದೀವಿ. ನಮ್ಮ ಸ್ಟಿಂಗ್ ಆಪರೇಷನ್ನ ಮೂಲಕ ಬೆಂಗಳೂರಿನಲ್ಲಿ ತಡರಾತ್ರಿ ಆದರೆ ಸಾಕು ಬೀದಿ ಕಾಮಣ್ಣರ ಹಾವಳಿ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ಗೊತ್ತಾಗಿದೆ ಈ ವರದಿ. ಹೆಣ್ಣು ಮಕ್ಕಳಿಗೆ ಬೆಂಗಳೂರು ಎಷ್ಟು ಸೇಫ್? ಕತ್ತಲ ಲೋಕದಲ್ಲಿ ರಿಪಬ್ಲಿಕ್ ಡೇರಿಂಗ್ ಸ್ಟಿಂಗ್. ಹೊಸ ವರ್ಷದ ಸ್ವಾಗತಕ್ಕೆ ಸಿಲಿಕಾನ್ ಸಿಟಿ ಸಜ್ಜಾಗಿದೆ. ಇಂತಹ ಹೊತ್ತಿನಲ್ಲಿ ರಾಜಧಾನಿ ಬೆಂಗಳೂರು ಹೆಣ್ಣು ಮಕ್ಕಳಿಗೆ ಎಷ್ಟು ಸೇಫ್ ಅನ್ನೋ ಆತಂಕ ಮೂಡಿದೆ. ಕತ್ತಲೆ ರೋಡ್ನಲ್ಲಿ ಒಂಟಿ ಹೆಣ್ಣು ಮಕ್ಕಳು ಓಡಾಡಬಹುದಾ, ಅದರಲ್ಲೂ ಒಂಟಿ ಮಹಿಳೆ ಓಡಾಡಬಹುದಾ ಅನ್ನೋದೇ ಸದ್ಯದ ಆತಂಕ. ಕತ್ತಲ ಲೋಕದಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮಾಡಿದೆ. ಬೀದಿ ಕಾಮಣ್ಣರ ಕರಾಳ ಮುಖವನ್ನ ಎಕ್ಸ್ಪೋಸ್ ಮಾಡಿದೆ. No, not interested. Do you need any help? No. Can I drop you? No. ಮಧ್ಯರಾತ್ರಿಯಲ್ಲಿ ರಿಪಬ್ಲಿಕ್ ಕನ್ನಡ ಮಾಡಿದಂತಹ ರಿಯಾಲಿಟಿ ಚೆಕ್ ನೋಡಿದ್ರೆ ನಿಜಕ್ಕೂ ಮಹಿಳೆಯರಿಗೆ ಸುರಕ್ಷತೆ ಇದೆಯಾ ಎಂಬ ಅನುಮಾನ ಮೂಡುತ್ತೆ. ಅದಕ್ಕೆ ಈ ಒಂದೊಂದು ಘಟನೆಗಳೇ ಸಾಕ್ಷಿ. ರಿಯಾಲಿಟಿ ಚೆಕ್ 1. ರೋಡಲ್ಲಿ ನಿಂತ್ರೆ ರೇಟ್ ಎಷ್ಟು ಅಂತಾರೆ. क्या बात कर रहे हैं आप? अकेले रुक नहीं सकते रास्ते पे? वैसे ही सोचते आप? नहीं, आपके घर पे भी रहते हैं ना, वो किधर किधर गई रहती है, लेट हो जाता है, वो टाइम पे रुकते हैं ना आने तक, वैसे भी रहता है. सोच भी बदलो थोड़ा. नहीं है, मैं वही बोल रही, मैं समझा रही हूँ उतना ही बस. ರಿಯಾಲಿಟಿ ಚೆಕ್ 2. ಈ ವ್ಯಕ್ತಿಗೆ ನಂಬರ್ ಬೇಕಂತೆ. Someone is coming. Study for a long time. Yeah, they are coming still. Electronic City. So you know what is there? You can go with your neighbor's friend house inside. Yeah, they are coming in 5 to 10 minutes. For sure? Yeah, sure. ಕತ್ತಲ ಲೋಕದಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮಾಡಿದೆ. ಈ ಕುಟುಕು ಕಾರ್ಯಾಚರಣೆಯ ಮೂಲಕ ಬೆಂಗಳೂರು ಎಷ್ಟು ಸೇಫ್ ಆಗಿದೆ ಅನ್ನೋದನ್ನ ನಾವು ತೋರಿಸಿದ್ದೀವಿ. ನಮ್ಮ ಸ್ಟಿಂಗ್ ಆಪರೇಷನ್ನ ಮೂಲಕ ಬೆಂಗಳೂರಿನಲ್ಲಿ ತಡರಾತ್ರಿ ಆದರೆ ಸಾಕು ಬೀದಿ ಕಾಮಣ್ಣರ ಹಾವಳಿ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ಗೊತ್ತಾಗಿದೆ ಈ ವರದಿ.
ಹೆಣ್ಣು ಮಕ್ಕಳಿಗೆ ಬೆಂಗಳೂರು ಎಷ್ಟು ಸೇಫ್? ಕತ್ತಲ ಲೋಕದಲ್ಲಿ ರಿಪಬ್ಲಿಕ್ ಡೇರಿಂಗ್ ಸ್ಟಿಂಗ್. ಹೊಸ ವರ್ಷದ ಸ್ವಾಗತಕ್ಕೆ ಸಿಲಿಕಾನ್ ಸಿಟಿ ಸಜ್ಜಾಗಿದೆ. ಇಂತಹ ಹೊತ್ನಲ್ಲಿ ರಾಜಧಾನಿ ಬೆಂಗಳೂರು ಹೆಣ್ಣು ಮಕ್ಕಳಿಗೆ ಎಷ್ಟು ಸೇಫ್ ಅನ್ನೋ ಆತಂಕ ಮೂಡಿದೆ. ಕತ್ತಲೆ ರೋಡ್ನಲ್ಲಿ ಒಂಟಿ ಹೆಣ್ಣು ಮಕ್ಕಳು ಓಡಾಡಬಹುದಾ, ಅದರಲ್ಲೂ ಒಂಟಿ ಮಹಿಳೆ ಓಡಾಡಬಹುದಾ ಅನ್ನೋದೇ ಸದ್ಯದ ಆತಂಕ. ಕತ್ತಲ ಲೋಕದಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮಾಡಿದೆ. ಬೀದಿ ಕಾಮಣ್ಣರ ಕರಾಳ ಮುಖವನ್ನ ಎಕ್ಸ್ಪೋಸ್ ಮಾಡಿದೆ. Which area, Mumbai? If you need anything area? No, not interested. Do you need any help? No, no, Can I drop you? no, no. ಮಧ್ಯರಾತ್ರಿಯಲ್ಲಿ ರಿಪಬ್ಲಿಕ್ ಕನ್ನಡ ಮಾಡಿದಂತಹ ರಿಯಾಲಿಟಿ ಚೆಕ್ ನೋಡಿದ್ರೆ ನಿಜಕ್ಕೂ ಮಹಿಳೆಯರಿಗೆ ಸುರಕ್ಷತೆ ಇದೆಯಾ ಎಂಬ ಅನುಮಾನ ಮೂಡುತ್ತೆ. ಅದಕ್ಕೆ ಈ ಒಂದೊಂದು ಘಟನೆಗಳೇ ಸಾಕ್ಷಿ. ರಿಯಾಲಿಟಿ ಚೆಕ್ 1. ರೋಡಲ್ಲಿ ನಿಂತ್ರೆ ರೇಟ್ ಎಷ್ಟು ಅಂತಾರೆ. क्या क्या बात कर रहे हैं आप? अकेले रुक नहीं सकते रास्ते पे? वैसे ही सोचते आप? नहीं, आपके घर पे भी रहता है ना, वो किधर किधर गई रहती है, लेट हो जाता है, वो टाइम पे रुकते हैं ना आने तक, वैसे भी रहता है. सोच भी बदलो थोड़ा. नहीं है, मैं वही बोल रही, मैं समझा रही हूँ उतना ही बस. ರಿಯಾಲಿಟಿ ಚೆಕ್ 2. ಈ ವ್ಯಕ್ತಿಗೆ ನಂಬರ್ ಬೇಕಂತೆ. You're going anywhere? Someone is coming. You're studying for a long time. Yeah, they are coming still. I You're just staying? Where are you staying? Electronic City. So you don't want to say you can go to your neighbor's friend house inside. Yeah, they are coming in 5 to 10 minutes. Is it for sure? Huh? Yeah, sure. ಕತ್ತಲ ಲೋಕದಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮಾಡಿದೆ. ಈ ಕುಟುಕು ಕಾರ್ಯಾಚರಣೆಯ ಮೂಲಕ ಬೆಂಗಳೂರು ಎಷ್ಟು ಸೇಫ್ ಆಗಿದೆ ಅನ್ನೋದನ್ನ ನಾವು ತೋರಿಸಿದ್ದೀವಿ. ನಮ್ಮ ಸ್ಟಿಂಗ್ ಆಪರೇಷನ್ನ ಮೂಲಕ ಬೆಂಗಳೂರಿನಲ್ಲಿ ತಡರಾತ್ರಿ ಆದರೆ ಸಾಕು ಬೀದಿ ಕಾಮಣ್ಣರ ಹಾವಳಿ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ಗೊತ್ತಾಗಿದೆ ಈ ವರದಿ. ಹೆಣ್ಣು ಮಕ್ಕಳಿಗೆ ಬೆಂಗಳೂರು ಎಷ್ಟು ಸೇಫ್? ಕತ್ತಲ ಲೋಕದಲ್ಲಿ ರಿಪಬ್ಲಿಕ್ ಡೇರಿಂಗ್ ಸ್ಟಿಂಗ್. ಹೊಸ ವರ್ಷದ ಸ್ವಾಗತಕ್ಕೆ ಸಿಲಿಕಾನ್ ಸಿಟಿ ಸಜ್ಜಾಗಿದೆ. ಇಂತಹ ಹೊತ್ನಲ್ಲಿ ರಾಜಧಾನಿ ಬೆಂಗಳೂರು ಹೆಣ್ಣು ಮಕ್ಕಳಿಗೆ ಎಷ್ಟು ಸೇಫ್ ಅನ್ನೋ ಆತಂಕ ಮೂಡಿದೆ. ಕತ್ತಲೆ ರೋಡ್ನಲ್ಲಿ ಒಂಟಿ ಹೆಣ್ಣು ಮಕ್ಕಳು ಓಡಾಡಬಹುದಾ, ಅದರಲ್ಲೂ ಒಂಟಿ ಮಹಿಳೆ ಓಡಾಡಬಹುದಾ ಅನ್ನೋದೇ ಸದ್ಯದ ಆತಂಕ. ಕತ್ತಲ ಲೋಕದಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮಾಡಿದೆ. ಬೀದಿ ಕಾಮಣ್ಣರ ಕರಾಳ ಮುಖವನ್ನ ಎಕ್ಸ್ಪೋಸ್ ಮಾಡಿದೆ. Which area, Mumbai? If you need anything area? No, not interested. Do you need any help? No, no, Can I drop you? no, no. ಮಧ್ಯರಾತ್ರಿಯಲ್ಲಿ ರಿಪಬ್ಲಿಕ್ ಕನ್ನಡ ಮಾಡಿದಂತಹ ರಿಯಾಲಿಟಿ ಚೆಕ್ ನೋಡಿದ್ರೆ ನಿಜಕ್ಕೂ ಮಹಿಳೆಯರಿಗೆ ಸುರಕ್ಷತೆ ಇದೆಯಾ ಎಂಬ ಅನುಮಾನ ಮೂಡುತ್ತೆ. ಅದಕ್ಕೆ ಈ ಒಂದೊಂದು ಘಟನೆಗಳೇ ಸಾಕ್ಷಿ. ರಿಯಾಲಿಟಿ ಚೆಕ್ 1. ರೋಡಲ್ಲಿ ನಿಂತ್ರೆ ರೇಟ್ ಎಷ್ಟು ಅಂತಾರೆ. क्या क्या बात कर रहे हैं आप? अकेले रुक नहीं सकते रास्ते पे? वैसे ही सोचते आप? नहीं, आपके घर पे भी रहता है ना, वो किधर किधर गई रहती है, लेट हो जाता है, वो टाइम पे रुकते हैं ना आने तक, वैसे भी रहता है. सोच भी बदलो थोड़ा. नहीं है, मैं वही बोल रही, मैं समझा रही हूँ उतना ही बस. ರಿಯಾಲಿಟಿ ಚೆಕ್ 2. ಈ ವ್ಯಕ್ತಿಗೆ ನಂಬರ್ ಬೇಕಂತೆ. You're going anywhere? Someone is coming. You're studying for a long time. Yeah, they are coming still. I You're just staying? Where are you staying? Electronic City. So you don't want to say you can go to your neighbor's friend house inside. Yeah, they are coming in 5 to 10 minutes. Is it for sure? Huh? Yeah, sure.